ಇವರ ಜಗಳದ ನಡುವೆ 18 ಶಾಸಕರು ಅಮಾನತಾಗಿರೋದು ಅನಾಥರಾದ ಕಾಣಿಸ್ತಾ ಇದೆ. ನೋಡಿ, 18 ಜನ ಶಾಸಕರನ್ನ ಯಾಕೆ ಅಮಾನತ್ ಮಾಡಿದ್ದು? ಸ್ಪೀಕರ್ ಅವರ ಕುರ್ಚಿ ಬಳಿ ಹೋಗಿ ಸ್ಪೀಕರ್ ಓದ್ತಾ ಇರುವಂಥ ವಿಧೇಯಕವನ್ನು ಕಸ್ಕೊಂಡು ಅದನ್ನು ಹರಿಯೋದು ಎಷ್ಟು ಸೂಕ್ತ? ಇದು ಸದನವನ್ನು ಸರಿಯಾಗಿ ನಡೆಸೋದು ಬರೇ ಆಡಳಿತ ಪಕ್ಷದಷ್ಟೇನಾ ಅಥವಾ ಸ್ಪೀಕರ್ದಷ್ಟೇನಾ? ಒಬ್ಬರು ಶಾಸಕರಾಗಿ ನಮ್ಮದೆಲ್ಲರದು ಜವಾಬ್ದಾರಿ ಹೌದಾ ಇಲ್ಲ? ಪ್ರತಿಭಟನೆ ಮಾಡಿ, ಬಾವಿಗೆ ಬೀಳಿ, ಬೇಕಿದ್ರೆ ನಿಮ್ಗೆ ಅವಕಾಶ ಇದೆ ಮಾತಾಡಲಿಕ್ಕೆ, ಚರ್ಚೆ ಮಾಡಿ. ನಿಮ್ಮ ವಾದವನ್ನು ಅಲ್ಲಿ ಮಂಡ್ಸೋಕ್ಕಾಗಿಲ್ಲ ಅಂದರೆ ಮಾಧ್ಯಮದಲ್ಲಿ ಬಂದು ಮಂಡಿಸಿ, ಯಾರು ಬೇಡ ಅಂದಿದ್ದಾರೆ. ಆದರೆ ಹೋಗ್ಬಿಟ್ಟು ಸ್ಪೀಕರ್ ಕುರ್ಚಿ ಪಕ್ಕದಲ್ಲಿ ಹೋಗ್ಬಿಟ್ಟು ವಿಧೇಯಕನ್ನು ಹರಿಯೋದು, ಅವ್ರ ಮುಖದ ಮೇಲೆ ಹಾಕೋದು, ಅದೆಲ್ಲನೂ ಕೂಡ ಮಾಡಿದ್ರೂ ಕೂಡ ಸುಮ್ಮನೆ ಇರಬೇಕಾ? ನನ್ನ ಪ್ರಕಾರ 6 ತಿಂಗಳಿರಲಿಲ್ಲ. ನಾನೇನಾದರೂ ಸ್ಪೀಕರ್ ಇದ್ದರೆ 1 ವರ್ಷ ಬ್ಯಾನ್ ಮಾಡ್ತಾ ಇದ್ದೆ. ಈಗ ಮಾಡಿಲ್ಲ ಅಂದ್ರೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅವ್ರಿಗೂ ಇಷ್ಟ ಅಲ್ಲ, ಅವ್ರ ಜವಾಬ್ದಾರಿ ಅಲ್ವಾ ಅದು? ಅವ್ರು ಸರಿಯಾಗಿ ಏನೋ ವಿಧಾನಸೌಧದಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತಾ? ನಿಮಗೆ ಶಾಸಕರದ್ದು ಎಲ್ಲ ಪರ್ಕ್ಸು ಪ್ರಿವಿಲೇಜ್ ಬೇಕು, ಆದರೆ ಜವಾಬ್ದಾರಿ ಬೇಡವಾ ನಿಮಗೆ? ನಿಮ್ಮ ಕರ್ತವ್ಯ ಏನಿದೆ ಅಂತ ಮರ್ತೋಗ್ಬಿಟ್ಟಿದ್ದೀರಾ? ನಾವು ಕೂಗ್ತೀವಿ ಅಸೆಂಬ್ಲಿನಲ್ಲಿ, ನಾವು ವಾದವನ್ನು ಮಂಡಿಸ್ತೀವಿ, ಆದರೆ ಯಾವತ್ತನ ಹೋಗಿ ಪೀಠದ ಮೇಲೆ ನಾವು ಏನಾದ್ರು ದಾಳಿ ಮಾಡಿದ್ದೀವಾ? ಬರಲಿ ನೋಡೋಣ, ವಿ ವಿಲ್ ಇವ್ಯಾಲ್ಯೂಯೇಟ್. ಹೊಸದೇನಿದೆ ಹೇಳಿ ಇದರಲ್ಲಿ? ನಾನು ಹೇಳ್ತಾ ಇದ್ದಂಗೆ ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಕೇರಳನಲ್ಲಿ ಮಾಡಿದ್ದಾರೆ. ರಾಜ್ಯಪಾಲರ ಕಚೇರಿಗಳನ್ನು BJP ಕಚೇರಿ, ಕೇಶವ್ ಕೃಪಾದ ಏನು ಬ್ರಾಂಚ್ ಆಫೀಸ್ಗಳು ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಸರ್ಕಾರಗಳು? ವಿ ವಿಲ್ ಟೇಕ್. ಮತ್ತೊಮ್ಮೆ ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ಮತ್ತೊಮ್ಮೆ ಕಳಿಸ್ತೀವಿ. ಕನ್ವಿನ್ಸ್ ಆಗಿಲ್ಲ ಅಂದರೆ ತಮಿಳುನಾಡಿನಲ್ಲಿ ಹೇಗೆ ಸುಪ್ರೀಂ ಕೋರ್ಟ್ ಮೆಟ್ಲು ಏರಿದ್ರು ಏರಬೇಕಾಗುತ್ತೆ. ನಾವೇನು ಮಾಡೋಕ್ಕಾಗುತ್ತೆ? ಅಂತ್ಯ ಮಾಡಬೇಕಾಗಿರೋ ಜಿಮ್ಮೆದಾರಿ ಯಾರ್ದ್ರಿ? ನಾವು ಬಿಲ್ ತರಬೇಕಂದ್ರೆ ಹಾಗೆ ತರೋಕ್ಕಾಗತ್ತಾ? ಅದು ಸದನದಲ್ಲಿ ಚರ್ಚೆ ಆಗುತ್ತಲ್ವಾ, ವೋಟಿಂಗ್ ಆಗುತ್ತಲ್ವಾ? ಅಂದರೆ ಸದನದಲ್ಲಿ ತೀರ್ಮಾನಗಳನ್ನು ಮೀರಿ ರಾಜ್ಯಪಾಲರು ಕೊಡ್ತಾರೆ ಅಂದರೆ ಅದು ಸರಿನಾ? ನೀವೇ ಹೇಳಿ. ಒಂದು ವಿಧೇಯಕವನ್ನು ಅಂಗೀಕರಿಸೋದು ಯಾರು? ಸದನದಕ್ಕಿಂತ ಸುಪ್ರೀಮಾಗಿ ನೀವು ಬಿಹೇವ್ ಮಾಡಿದ್ರೆ, ಅದನ್ನು ಕೇಂದ್ರ ಸರ್ಕಾರದ ಮಾತು ಕೇಳಿ ಅಥವಾ BJP ಅವ್ರ ಮಾತು ಕೇಳಿ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಕೊಗ್ಗಲೇ ಅಲ್ವಾ?